ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾ ರಿಲೀಸ್ ಆಗಿದೆ, ಪುಷ್ಪ 2. ಹಾಗಾದರೆ ಪುಷ್ಪ 2 ಹೇಗಿದೆ, ವೀಕ್ಷಕರ ಅಭಿಪ್ರಾಯ ಏನು, ರಿವ್ಯೂ ಮಾಡ್ತಾ ಹೋಗೋಣ. KGF, ಭೈರತಿ, ರಣಗಲ್, ಕಾಟೇರ ಹಾಗೂ ಕಾಂತಾರ ಚಿತ್ರಗಳ ಒಗ್ಗರಣೆ ಪುಷ್ಪ 2 ಚಿತ್ರದಲ್ಲಿ ಎದ್ದು ಕಾಣುತ್ತೆ. ಆದರೂ ಸಹ ನೋಡುಗರಿಗೆ ಇದು ರುಚಿಸುತ್ತೆ. ಯಾಕಂದರೆ ಸುಕುಮಾರ್ ಒಳ್ಳೆಯ ಪಾಕ ಪ್ರವೀಣ, ಒಂದೊಳ್ಳೆ ಮಸಾಲ ಅಡುಗೆ ಮಾಡೋ ಕಲೆ ಗೊತ್ತಿರೋ ಅದ್ಭುತ ತಂತ್ರಜ್ಞ. ಕಥೆಯಲ್ಲಿ ಹೊಸತನ ಇಲ್ಲವಾದರೂ ಸಹ ನೋಡುಗರಿಗೆ ನೆಕ್ಸ್ಟ್ ಸೀನ್ ಏನು ಬರಬಹುದು ಅನ್ನೋ ಕುತೂಹಲ ಅಂತೂ ಇದ್ದೇ ಇರುತ್ತೆ. ಪ್ರೆಸೆಂಟೇಷನ್ ಸಮಥಿಂಗ್ ಸ್ಪೆಷಲ್ ಅನಿಸುತ್ತೆ. ದಿನಗೂಲಿ ನೌಕರನಿಂದ ಹಿಡಿದು ಮಿಡಲ್ ಕ್ಲಾಸ್ ಶ್ರೀಮಂತನವರೆಗೆ ಎಲ್ಲ ವರ್ಗದವರಿಗೆ ಇಷ್ಟವಾಗುವಂತಹ ಸ್ಕ್ರೀನ್ ಪ್ಲೇ ಚಿತ್ರದಲ್ಲಿದೆ. ಇತ್ತೀಚೆಗೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಮಾಸ್ ಎಲಿಮೆಂಟ್ಸ್ಗೆ ಹೆಚ್ಚು ಪ್ರಾಶಸ್ತ್ಯ ನೀಡ್ತಾರೆ. ಆದರೆ ಸುಕುಮಾರ್ ಇಲ್ಲಿ ಫೈಟ್, ಡ್ಯಾನ್ಸ್, ಎಮೋಷನ್ಸ್, ಕಾಮಿಡಿ, ಗ್ಲಾಮರ್ ಹೀಗೆ ಎಲ್ಲವನ್ನು ಸಮರ್ಪಕವಾಗಿ ಬಳಸ್ಕೊಂಡಿದ್ದಾರೆ. ಅದರಲ್ಲೂ ಕ್ಲೈಮ್ಯಾಕ್ಸ್ನಲ್ಲಿ ಪುಷ್ಪ ಕುಟುಂಬಕ್ಕೆ ಅವರ ಮನೆತನದ ಹೆಸರು ಸಮೇತ ಅಣ್ಣನ ಮಗಳ ಮದುವೆ ಇನ್ವಿಟೇಷನ್ನಲ್ಲಿ ಹೆಸರುಗಳು ಮುದ್ರಿಸಿರೋ ಸೀಕ್ವೆನ್ಸ್ ಅದೆಷ್ಟೋ ಮಂದಿ ಶ್ರೀಸಾಮಾನ್ಯರಿಗೆ ಕನೆಕ್ಟ್ ಆಗುತ್ತೆ. ಇನ್ನು ಗಂಗಮ್ಮ ಜಾತ್ರೆ ಬಗ್ಗೆ ವಿಶೇಷವಾಗಿ ಹೇಳಲೇಬೇಕು. ಹೆಣ್ಣೆ ಹುಟ್ಟಲಿ ಅಂತ ನಾಯಕ ನಟ ದೇವಿ ಮುಂದೆ ಸೀರೆಯುಟ್ಟು ಕುಣಿಯೋ ದೃಶ್ಯ ಮನಸ್ಸಿಗೆ ನಾಟುತ್ತೆ. ಬಳಿಕ ರಶ್ಮಿಕಾ ಅಲ್ಲು ಅರ್ಜುನ್ ಸಂಭಾಷಣೆ ನೋಡುಗರ ಕಣ್ಣಲ್ಲಿ ನೀರು ತರಿಸುತ್ತೆ. ಪುಷ್ಪ ಮೊದಲ ಭಾಗದಲ್ಲಿದ್ದ ಭನ್ವರ್ ಸಿಂಗ್ ಶೇಖಾವತ್ ಅಹಂ ಮಾತ್ರ ಸುಡಲ್ಲ. ಈ ಬಾರಿ ಆತನೇ ಆ ಅಹಂನಿಂದ ದಹಿಸಿ ಹೋಗ್ತಾನೆ. ಪುಷ್ಪ ಫ್ಯಾಮಿಲಿ ಒಂದಾಗುತ್ತೆ. ಪ್ರತಾಪ್ ರೆಡ್ಡಿ ಫ್ಯಾಮಿಲಿ 2 ತಲೆಗಳನ್ನ ಕಳೆದುಕೊಳ್ಳುತ್ತೆ. ಜಾಲಿ ರೆಡ್ಡಿ, ಡಾಲಿ, ಧನಂಜಯ್ ವಾಪಸ್ ಆಗ್ತಾರೆ. ಪುಷ್ಪ ಫ್ಯಾಮಿಲಿಗೆ ಬಾಂಬ್ ಬಿಟ್ಟು ಉಡಾಯಿಸ್ತಾರೆ ಶತ್ರು. ಆದರೂ ಸಹ ಜಪಾನ್ನಲ್ಲಿ ಪುಷ್ಪ ರ್ಯಾಂಪೇಜ್ ಬಾಕಿ ಇದೆ. ಅದೇ ಪುಷ್ಪ 3. ಅಂದ ಹಾಗೆ ನಮ್ಮ ಕನ್ನಡತಿ ರಶ್ಮಿಕಾ ಮಂದಣ್ಣ ಈ ಚಿತ್ರದ ಮೂಲಕ ಫಸ್ಟ್ ಟೈಮ್ ಒಳ್ಳೆಯ ಪರ್ಫಾರ್ಮರ್ ಅನಿಸಿಕೊಳ್ತಾರೆ. ಆಕೆಯ ಹಾವಭಾವ, ಆಂಗಿಕ ಭಾಷೆ, ಡ್ಯಾನ್ಸ್, ಭಾವನಾತ್ಮಕ ಸನ್ನಿವೇಶಗಳು, ಗಂಡನ ಬಗ್ಗೆ ಇರೋ ಪ್ರೀತಿ, ಕಾಳಜಿ, ಗೌರವ ಎಲ್ಲವೂ ವಾವ್ ಫೀಲ್ ತರಿಸುತ್ತೆ. ಇನ್ನು ಅಲ್ಲು ಅರ್ಜುನ್ ನಟನೆ ಬಗ್ಗೆ ದೂಸರಾ ಮಾತೇ ಇಲ್ಲ ಬಿಡಿ. ಹಿ ಈಸ್ ಸೆಂಟರ್ ಆಫ್ ಅಟ್ರಾಕ್ಷನ್. ಗಂಡನಾಗಿ, ಸ್ಮಗ್ಲರ್ ಆಗಿ, ರೂಲ್ ಮಾಡೋ ಪುಷ್ಪರಾಜ್ ಆಗಿ, ನೋಡುಗರನ್ನ ರಂಜಿಸೋ ಡ್ಯಾನ್ಸರ್, ಫೈಟರ್ ಆಗಿ ಎಲ್ಲರಿಂದ ಶಿಳ್ಳೆ ಚಪ್ಪಾಳೆ ತರಿಸುತ್ತಾರೆ. ಅಲ್ಲು ಅರ್ಜುನ್ ಅತ್ಯದ್ಭುತ ಕಲಾವಿದ ಅನ್ನೋದು ಮಗದೊಮ್ಮೆ ಸಾಬೀತಾಗಿದೆ. ಫಹಾದ್ ಫಾಜಿಲ್ ಮೋಸ್ಟ್ ವರ್ಸಟೈಲ್ ಆಕ್ಟರ್ ಅನ್ನೋದು ಪ್ರತಿ ಫ್ರೇಮ್ನಲ್ಲೂ ಎದ್ದು ಕಾಣುತ್ತೆ. ಒಟ್ಟಾರೆ ಜಪಾನ್ ಹಾರ್ಬರ್ ದೃಶ್ಯದ ಮುಖೇನ ಪುಷ್ಪ 3 ಹಿಂಟ್ ನೀಡಿದ್ದಾರೆ. ಕ್ಲೈಮ್ಯಾಕ್ಸ್ ನಲ್ಲಿ ಅಫಿಷಿಯಲಿ ಪುಷ್ಪ ರ್ಯಾಂಪೇಜ್ ಮುಂದುವರಿಯಲಿದೆ ಅನ್ನೋದನ್ನ ಅಧಿಕೃತವಾಗಿ ಅನೌನ್ಸ್ ಕೂಡ ಮಾಡಲಾಗಿದೆ. ಲಿರಿಕಲ್ ಸಾಂಗ್ಸ್ ಸಪ್ಪೆ ಅನಿಸಿದ್ರು ಬಿಗ್ ಸ್ಕ್ರೀನ್ ನಲ್ಲಿ ಕಥೆ ಸಮೇತ ವಿಡಿಯೋ ಸಾಂಗ್ಸ್ ಕಣ್ಮನ ಸೆಳೆಯುತ್ತವೆ. ಒಟ್ಟಾರೆ ಪುಷ್ಪರಾಜ್ ಮಸ್ತ್ ಮನರಂಜನೆ ಕೊಡೋ ಭಲೆ ಕಳ್ಳನಾಗಿ ವಿಜೃಂಭಿಸ್ತಾರೆ. ಕೊಡೋ ಕಾಸಿಗೆ ಮೋಸ ಇಲ್ಲ. ಸಿನಿಮಾ ಲೆಂತ್ ಇದ್ರೂ ಫ್ಯಾಮಿಲಿ ಸಮೇತ ಎಲ್ಲರೂ ನೋಡಬಹುದು.